ಓಕೆ ಸರ್, ದೇವೇಗೌಡರು ತಮ್ಮ ಅಳಿಯನನ್ನು ಬಿ ಜೆ ಪಿಯಿಂದ ನಿಲ್ಲಿಸಿದ್ದೇ JDS ಪಕ್ಷದ ಮೊದಲನೇ ಸೂಸೈಡ್ ಅಂತ DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಇದನ್ನು ಅವ್ರಿಗೆ ಕೇಳಬೇಕು, ಯಾಕೆಂದರೆ ಇದ್ರ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ. ಸರ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತಾವೀಗ ಅಭ್ಯರ್ಥಿ. ಲಾಸ್ಟ್ 10 ವರ್ಷದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೇಗಿದೆ ಸರ್? ಏನಾಗಿದೆ, ಏನಾಗಿಲ್ಲ ಸರ್? ಅಲ್ಲ, ಇವಾಗ ಪರ್ವ್ಯೂ ಏನಲ್ಲಿ ಅಲ್ಲ, ಈಗ ಏನಾಗಿದೆ ಅಂದರೆ ಕೆಲವು ಇನ್ನೂ ಸಮಸ್ಯೆ ಇದೆ. ಕುಡಿಯೋ ನೀರಿನ ಸಮಸ್ಯೆಗಳಿದೆ, ನಂತರ ರೇಷ್ಮೆ ಬೆಳೆಗಾರರ ಸಮಸ್ಯೆಗಳು ಕೆಲವಿದೆ, ನಂತರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಕೆಲವು ಇದೆ. ಸೊ ಹೀಗಾಗಿ ಹಲವಾರು ಸಮಸ್ಯೆಗಳಿದೆ. ಇನ್ನು ಇನ್ಫ್ರಾಸ್ಟ್ರಕ್ಚರು ಸ್ವಲ್ಪ ಇನ್ನೂ ಚೆನ್ನಾಗಿ ಆಗಬೇಕು. ಹಲವಾರು ಸಮಸ್ಯೆಗಳಿದೆ ಇನ್ನು. ಸರ್, ಗೆಲ್ತೀರಾ ಸರ್? ಅಲ್ಲ, ಇವಾಗ ಏನಾಗಿದೆ, ಈಗ ನಾವೊಂದು ಗ್ರೌಂಡ್ ಅಸೆಸ್ಮೆಂಟ್ ಆಗಿದೆ. ಅಂದರೆ ಏನು ಕಾನ್ಫಿಡೆನ್ಸ್ ಗೆಲ್ತೀವಿ ಅನ್ನೋದಕ್ಕೆ? ಅಂದರೆ ಜನರು ಮುಗಿಬೀಳ್ತಾ ಇದ್ದಾರೆ, ಹೋದ ಕಡೆ ಎಲ್ಲ ಮುಗಿಬೀಳ್ತಾ ಇದ್ದಾರೆ. ನಿಮಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದೇವೆ, ಆನೇಕಲ್ಲಲ್ಲಿ ಮಾಡಿದ್ದೇವೆ, ಕನಕಪುರದಲ್ಲಿ ಮಾಡಿದ್ದೇವೆ, ನಂತರ ರಾಜರಾಜೇಶ್ವರಿ ನಗರದಲ್ಲಿ ಮಾಡಿದ್ದೇವೆ, ಬೆಂಗಳೂರು ಸೌತ್ ತಾಲೂಕಾಗಿದೆ, ನಂತರ ಕುಣಗಲ್ಲಲ್ಲಾಗಿದೆ, ರಾಮನಗರದಲ್ಲಾಗಿದೆ. ಹೋದ ಕಡೆ ಎಲ್ಲ ಅವರೇ ಹೇಳ್ತಾರೆ ಈ ರೀತಿ ಕಾರ್ಯಕರ್ತರ ಸಭೆ ಇಷ್ಟು ಅದ್ಧೂರಿಯಾಗಿ, ಇಷ್ಟು ಅಭೂತಪೂರ್ವವಾಗಿ ಆಗಿಲ್ಲ ಅಂತ ಅವರೇ ಹೇಳ್ತಾರೆ. ಸೊ ಹೀಗಾಗಿ ಅದರಿಂದ ನಮಗೆ ಗೆಲ್ಲುವ ವಿಶ್ವಾಸ ತುಂಬ ಚೆನ್ನಾಗಿದೆ. ಸರ್, DK ಸುರೇಶ್ ಅವ್ರ ಬಗ್ಗೆ ಆ್ಯಂಟಿ ಇನ್ಕಂಬೆನ್ಸಿ ಏನಾದರೂ ಇದೆ ಸರ್ ಆ ಕ್ಷೇತ್ರದಲ್ಲಿ? ಈಗ ತಾವು ಹೋದಾಗೆಲ್ಲ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿದರೆ ಸಂಸದರ ಕಾರ್ಯವೈಖರಿ ಅಂದರೆ ನಾನು ನನ್ನ ಬಗ್ಗೆ ಮಾತ್ರ ಹೇಳ್ತೇನೆ. ಅಂದರೆ ನನ್ನ ಬಗ್ಗೆ ತುಂಬ ಪ್ರೀತಿ ಇದೆ. ನೀವು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ, ಕೆಲವರು ಹೇಳ್ತಾರೆ ಪ್ರತಿ ಹಳ್ಳಿನಲ್ಲೂ ಒಂದು 15ರಿಂದ 20 ಜನ ಚಿಕಿತ್ಸೆಯನ್ನು ಪಡೆದವರಿದ್ದಾರೆ. ಬಂದು ಹಾರ ಹಾಕ್ತಾರೆ, ಕೈ ಮುಗಿತಾರೆ, ಅಯ್ಯೋ ನೀವು ನಿಂತಿದ್ದು ಒಳ್ಳೆಯದಾಯಿತು, ನಾವೆಲ್ಲ ಈ ಸರಿ ನಿಮಗೆ ನಾವು ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಸರ್, ಬೆಂಗಳೂರು ಗ್ರಾಮಾಂತರದಲ್ಲಿ ತೋಳ್ಬಲದ ರಾಜಕಾರಣ ಇದೆಯಾ? ಇವಾಗ ಇವಾಗ ಅದೆಲ್ಲ ಈಗ ಇದನ್ನೆಲ್ಲ ಎದುರಿಸ್ಬೇಕಲ್ಲ. ಈಗ ಅದಕ್ಕೇನಾಗಿದೆ, ಈಗ ನಾನು ಒಬ್ಬನೇ ಚುನಾವಣೆಯನ್ನು ಫೇಸ್ ಮಾಡ್ತಾ ಇಲ್ಲ ನಾನು. ಅಂದರೆ ಇಲ್ಲೂ ಕೂಡ JDS BJP ಅದರ ಶಕ್ತಿ ಚೆನ್ನಾಗಿದೆ. ಈಗ ನೋಡ್ಬೋದು, BJPಯ ಶಕ್ತಿ RR ನಗರದಲ್ಲಿ ಜಾಸ್ತಿ ಇದೆ, ಅಥವಾ ಸೌತ್ ಬೆಂಗಳೂರು ದಕ್ಷಿಣ ತಾಲೂಕು ಅದರಲ್ಲಿದೆ, ಇವನ್ ಆನೇಕಲ್ಲಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ. ಇನ್ನು ನಾವು ರೂರಲ್ ಡಿಸ್ಟ್ರಿಕ್ಟ್ಸ್ ತೊಗೊಂಡ್ರೆ ಅಲ್ಲಿ JDS ಕೂಡ ತುಂಬ ಶಕ್ತಿ ಚೆನ್ನಾಗಿದೆ. ಸೊ ಇಲ್ಲಿ BJP ಮತ್ತು JDS ಎರಡೂ ಒಂದಾಗಿರೋದು ಸೊ ನಮ್ಮ ಬಲವನ್ನು ಹೆಚ್ಚಿಸಿದೆ. ಬಟ್ ಕನಕಪುರದಲ್ಲಿ ಅಷ್ಟು ಬೇಸ್ ಇಲ್ಲ ಅಂತಾರಲ್ಲ ಸರ್? ಕನಕಪುರನೇ ಅವರಿಗೆ ಭಾಳ ಸ್ಟ್ರಾಂಗ್ ಬೇಸ್ ಇರುವಂಥದ್ದು. ಇವಾಗ 1 ಲಕ್ಷ ಲೀಡ್, ಲಾಸ್ಟ್ ಟೈಮ್ 1 ಲಕ್ಷ ಲೀಡ್ ಅಲ್ಲಿಂದ ಏನಾಗಿದೆ, ಇದು 8 ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಇದೆ. ಒಂದೇ ಕ್ಷೇತ್ರದ ಮೇಲೆ ಒಂದು ಈ ರಿಸಲ್ಟು ಅವಲಂಬಿತ ಆಗಿರೋದಿಲ್ಲ. ಇನ್ನು ಮಿಕ್ಕಿದ್ದು 7, ಇವನ್ ಕನಕಪುರದಲ್ಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಇದೆ, ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.